ಇವತ್ತು ಸಭಿಕರು ಕಡಿಮೆ ಅಂತ ಅಂದರೂ ಗುಣಮಟ್ಟದ ದೃಷ್ಟಿಯಿಂದ ಅದ್ಭುತವಾದ ಸಭೆ ಇದು. ಎಲ್ಲರೂ ಒಂದಿಲ್ಲ ಒಂದು ರೀತಿ ಸಾಧಕರೇ ಇದ್ದಾರೆ ಇಲ್ಲಿ. ವೇದಿಕೆ ಮೇಲೆ ಇರೋರು, ಹನುಮಂತಯ್ಯನವರು, ಪುಷ್ಪ ಅವರು, ಮದನ್ ಪಟೇಲ್ ಅವರು, ಪದ ದೇವರಾಜ್ ಅಂತೂ ಅತ್ಯುತ್ತಮ ಸಂಘಟಕರು, ಪ್ರವಚನ ಮಾಡುವಂಥವರು, ಜಾನಪದ ಗಾಯಕರು. ಅವ್ರ ಕಲೆಗೆ ಮಿತಿನೇ ಇಲ್ಲ. ರಂಗ ಕ್ಷೇತ್ರದಲ್ಲಿರೋರು, ರಂಗಭೂಮಿ ಅದ್ರಂಗಿಯವರು, ಮೈ ಗಾಡ್ ಇವರೆಲ್ಲ. ಆಮೇಲೆ ನನ್ನ ಹಗಲೆಲ್ಲ ಕಾಲು ಎಳಿತಾರಂತ ಮಾವಳೆ ಶಂಕರ್ ಅವರು, ಪ್ರಕಾಶ್ ಮೂರ್ತಿ, ನಮ್ಮ ನಂಜುಂಡೇಗೌಡರು, ನಮ್ಮ ಅಗ್ರಹಾರವರು, ನಮ್ಮ ಗುರುಗಳು ಬರಗೂರವ್ರು ಬಂದಿದ್ದಂತ ನಮಗೆ ನಂಜುಂಡೇಗೌಡ್ರೆ ನಿಮ್ಮ ಆಸೆ ತೀರಿಸಿನಿಗೆ ನಮ್ಮ ಗುರುಗಳು ಅಂತ ಹೇಳಿ. ಕಾಮಣ್ಣವರು, ರಾಜಶೇಖರ್, ರುದ್ರಪ್ಪನವರು, ರುದ್ರಪ್ಪ ಹನಗಾಡಿ ಅವರದ್ದು ಪದ್ಯನೇ ಬರೆದು ಬಿಟ್ರು ನನ್ನ ಮೇಲೆ. ಶ್ರೀನಿವಾಸ್ ದೇಶಪಾಂಡೆ ಅವರು ಈ ಕ್ಷೇತ್ರದವರು ಅಲ್ಲಾದರೂ ಬೆಳಗಿಂದ ಕೂತ್ಕೊಂಡಿದ್ದಾರೆ. ಶಿಗ್ಗಾಂವದಿಂದ ಬಂದು, ಧಾರವಾಡದಿಂದ ಬಂದವರು ಇದ್ದರು, ಬಾಗಲಕೋಟೆಯಿಂದ, ಗದಗಿಂದ, ಎಲ್ಲೆಲ್ಲಿಂದ ಬಂದರು ಸ್ನೇಹಿತರು. ಭಾಳ ಸಂತೋಷ ಆಯಿತು. ಬೆಳಗಿಂದ ಮಾತಾಡಿದಂಥ ಎಲ್ಲ ಭಾಷಣಕಾರರು, ಉಪನ್ಯಾಸಕರು ಅದ್ಭುತವಾಗಿ ಮಾತಾಡಿದ್ದಾರೆ. ಅವ್ರಿಗೆ ಒಳನೋಟಗಳು ಹೇಗೆ ಸಿಕ್ಕಿದ್ದಾವೆ ಅನ್ನೋದು ಆಶ್ಚರ್ಯ ನನಗೆ. ನಾನು ಸಾಧಾರಣ ಕುತ್ಕೊಳ್ಳೋಕ್ಕಾಗಿಲ್ಲ, ನನ್ನ ಕಣ್ಣೀರು ಹಾಗೆ ಹೋಗ್ತಾನೆ ಇತ್ತು. ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಅಷ್ಟು ಚೆನ್ನಾಗಿ. ವಿನಯ, ಲೋಲಾಕ್ಷಿ, ರಾಜಪ್ಪ, ಆಮೇಲೆ ಈ ಎರಡನೇ ಗೋಷ್ಠೀಲಿ ನಾಗರಾಜ್ ಅವರು, ಅಮ್ಮ ಶರೀಫಾ ನೀವು ಎಷ್ಟು ಚೆನ್ನಾಗಿ ಮಾತಾಡಿರಿ, ತುಂಬ ಚೆನ್ನಾಗಿ ಮಾತಾಡಿರಿ. ನಿಮ್ಮನ್ನು ಮರೆಯೋದುಂಟಾ? ಸಿದ್ದನಗೌಡ ಪಾಟೀಲ್ರು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು. ಶಂಕರ ಮಾವಳಿಯವರು. ಈಗ ದಯಾನಂದ ಸಾಹೇಬ್ರು ಹೇಳ್ತಾಯಿದ್ರು ಬರಿಬೇಕಿತ್ತು ಅಂತ. ನಾನು ಹೇಳಿದೆ ಕೊಡಿಸಿ ಪ್ರಕಾಶಕರನ್ನ ಅಂತ. ಮಾಡೋಣ ಮೇಡಮ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಒಂದು ಆಶ್ವಾಸನೆ ಅಂತೂ ಸಿಕ್ತು ಆಫೀಸರ್ ಬಂದಿದ್ದಕ್ಕೆ. ಇನ್ನು ಭಾಷಣ ಶುರು ಆಗೋಕ್ಕೆ ಮುಂಚೆ ನಾನು ಈ ಭಾಷಣವನ್ನು ಹೆಣ್ಣೆಂಬ ಕಾರಣಕ್ಕೆ ತವರಿನಲ್ಲಿ ಜೀವ ತೆಯ್ದು, ಕೊಟ್ಟ ಮನೆಯಲ್ಲೂ ಜೀವ ತೆಯ್ದು, ಮಕ್ಕಳಿಗೋಸ್ಕರ 3 ಲೋಕವನ್ನು ಒಂದು ಮಾಡುವಷ್ಟು ಪ್ರೀತಿಯಿಂದ ಸವೆದು ಹೋಗಿ ಕೊನೆಗಾಲದಲ್ಲಿ ಒಂಟಿತನದ ಬೇಗಿಯಲ್ಲಿ ಬೇಯುತ್ತಿರುವ ಜಗತ್ತಿನ ಕೋಟಿ ಕೋಟಿ ತಾಯಂದಿರಿಗೆ ಈ ಭಾಷಣವನ್ನು ಸಮರ್ಪಿಸುತ್ತೇನೆ. ಕಷ್ಟ ಎಲ್ಲರಿಗೂ ಬರ್ತದೆ. ಅಳ್ತ ಕೂಡೋದು ಧೈರ್ಯವಂತರ ಲಕ್ಷಣ ಅಲ್ಲ. ಬದುಕು ಅಲ್ಲಿ ನಿಲ್ಲಲ್ಲ ತಾನೇ. ಬದುಕು ನಿಂತ ನೀರಲ್ಲ, ಹರಿತಾ ಇರ್ತದೆ. ನಾವು ಹರಿದು ಹೋಗಬೇಕು. ಹೊಸ ಕಷ್ಟಗಳು ಬರ್ತವೆ. ಹಳೆ ಕಷ್ಟಗಳನ್ನು ನೀಗಿಸ್ಕೊಂಡು, ಹೊಸ ಕಷ್ಟಗಳನ್ನು ಈಜಿಕೊಂಡು, ಕೊರಕಲು, ಕಲ್ಲು, ಮುಳ್ಳು ದಾರಿ ತುಳ್ಕೊಂಡು ಬರೋದೇ ಬದುಕು. ಎಲ್ಲರ ಬದುಕು ಏನು ಸುಖದ ಸುಪ್ಪತ್ತಿಗೆ ಆಗಿರಲ್ಲ. ನಂದು ಇನ್ನೊಂದು ರೀತಿ ವಿಶಿಷ್ಟವಾದಂಥ ಹೆಚ್ಚು ಕೊರಕಲು ದಾರಿ. ಅದಕ್ಕೆ ಕಲಬುರ್ಗಿ ಸರ್ ನಾನು ನೋಡಿದಾಗೆಲ್ಲ ಒಂದು ಪದ್ಯ ನೆನಪಾಗುತ್ತೆ, ನೀನು ನೋಡಿದಾಗೆಲ್ಲ ಅಂತಿದ್ರು. ಏನಂದರೆ, ಮಧುರ ಚೆನ್ನರ ಪದ್ಯ, 7 ಕಮಲವೇ ನೀನು ಯಾವ ಕರ್ಮದಿ ಬಂದು ಇಂಥ ಕೆಸರಲ್ಲಿ ಬಿದ್ದೆ. 7 ಕಮಲವೇ ನೀನು ಯಾವ ಪುಣ್ಯದೆಯಿಂದ ತಲೆ ಎತ್ತಿ ಮೇಲಕ್ಕೆದ್ದೆ. ಇದು ಮಧುರ ಚೆನ್ನರು ಬರೆದಿತ್ತು. ನೀನು ನೋಡಿದ್ರೆ ನನಗೆ ಅದು ಪದ್ಯ ನೆನಪಾಗುತ್ತೆ ಅಂತ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಂಥ ಒಂದು ಜೀವ ಡಾಕ್ಟರ್ ಕಲಬುರ್ಗಿ ಅವರು ನನಗೆ ಆಪ್ತವಾಗಿದ್ದರು. ಮತ್ತು ನನ್ನಷ್ಟು ಅವ್ರ ಹತ್ರ ಜಗಳ ಆಡಿದವರು ಯಾರೂ ಇಲ್ಲ. ಸೈದ್ಧಾಂತಿಕವಾದ ಚರ್ಚೆಗಳು, ವಚನಗಳ ಬಗ್ಗೆ, ಇದೀ ಸಾಹಿತ್ಯ ಇತಿಹಾಸದ ಬಗ್ಗೆ ಇರ್ಬೋದು, ನಂಬಿಕೆಗಳ ಬಗ್ಗೆ ಇರ್ಬೋದು, ದೇವರ ದಿಂಡರುಗಳ ಬಗ್ಗೆ ಇರ್ಬೋದು. ಇವತ್ತಿನ ಹೊಸ ಸಾಹಿತ್ಯ ಅವರಿಗೆ ಅಷ್ಟು ಇಷ್ಟ ಇರಲಿಲ್ಲ. ನವೋದಯದ ನಂತರದ ಸಾಹಿತ್ಯನ ಬೇಕಂದ್ರೆ ಮಧ್ಯರಾತ್ರಿ 12 ಗಂಟೆಗೆ ಬಂದು ಬಾಗಿಲ ಬಡಿಯೋರು. ಮಾರುತಿ ಹೇಳ್ತಿದ್ದೆ, ನಿಮ್ಮ ಮೇಷ್ಟ್ರಿಗೆ ನಿದ್ದೆ ಬರಲ್ವಾ ಅಂತ. ಅಷ್ಟೊತ್ತಿಗೆ ಬಂದು ಈ ಪಂಪ ಹಿಂಗೆ ಬರ್ದಾನಲ್ಲ, ನಿಮಗೆ ಹೆಂಗೆ ಅನ್ನಿಸ್ತದೆ ಆಧುನಿಕರಿಗೆ? ನನಗೇನು ಅನ್ನಿಸ್ಬೇಕ್ರಿ, ಮಧ್ಯರಾತ್ರಿಯಲ್ಲಿ ನಿದ್ದೆ ಮಾಡಿ ಬೆಳಗ್ಗೆ ಕಾಲೇಜಿಗೆ ಹೋಗ್ಬೇಕು, ಆಮೇಲೆ ಕೂತ್ಕೊಂಡು ಹೇಳೋದು ಕರೆಕ್ಟ್ ನೀ ಹೇಳಿದ್ದ ಅಂತ. ಅಷ್ಟು ಇನ್ನೂ ಅಂಥ ವಿದ್ವಾಂಸರನ್ನೇ ನೋಡಿಲ್ಲ ನಾನು.
ಹಗಲು ರಾತ್ರಿ, ಅದಕ್ಕೆ ಅವ್ರ ಬಗ್ಗೆ ಬರೆದ ಪದ್ಯದಲ್ಲಿ ನಾನು ಹಗಲು ರಾತ್ರಿಗಳಲ್ಲಿ ಕಾವ್ಯಗಳ ಕನವರಿಕೆ ಅನ್ನೋ ಸಾಲುಗಳನ್ನು ಅವ್ರ ಬಗ್ಗೆ ನಾನು ಬರೆದೆ. ಹೀಗೆ ನನ್ನನ್ನು ಬೆಳೆಸಿದವರು ತುಂಬ ಜನ. ಇವತ್ತಿನ ನಾನು ಇಲ್ಲಿ ನಿಲ್ಲೋದಕ್ಕೆ ಕಾರಣ ಪದ ದೇವರಾಜ್. ಅದಕ್ಕೆ ಪ್ರೇರಣೆ ಡಾಕ್ಟರ್ ರಾಜಶೇಖರ್ ಹತ್ಗುಂದಿಯವರು. ನನಗೆ ಫೋನ್ ಮಾಡಿ ಕೇಳಿದಾಗ, ಇಲ್ಲಪ್ಪ ನಂಗೆ ಬೇಡ, ಇದೆಲ್ಲ ನನಗೆ ಆಗಲ್ಲ, ನಂಗೆ ಇಷ್ಟೆಲ್ಲ ಕ್ರೇಜು ಇಲ್ಲ ಅಂದೆ. ಇಬ್ಬರು ಕೂಡಿ ಮುಗಿಬಿದ್ರು. ಆಯ್ತಪ್ಪ, ಏನಾರ ಮಾಡ್ಕೊಳ್ಳಿ, ನಾನು ಏನೂ ಹಚ್ಚಬೇಡ್ರಿ ಬಂದು ಸುಮ್ಮನೆ ಉಪಸ್ಥಿತಿ ನಿಮ್ಮದು, ಬಂದು ಸುಮ್ಮನೆ ಕುತ್ಕೊಳ್ಳೋದು ಅಷ್ಟೇ ಅಂತ ಹೇಳಿದ್ಮೇಲೆ ಆಯಿತು ಅಂತಂದೆ. ನನಗೆ ಯಾಕಂದರೆ ಈ ವಿಜೃಂಭಣೆಗಳು, ಮೆರವಣಿಗೆ, ಈ ಶೋ ಇಷ್ಟ ಆಗಲ್ಲ ಮೊದಲಿಂದನೂ. ನನಗೆ ಯಾರೋ ಹೊಗಳಿದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ನಾನು. ನನಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಾಗ ನನ್ನ ಬಗ್ಗೆ ವಿಚಾರ ಸಂಕಿರಣ ಇಟ್ಟರೆ ನಾನು ಅಟೆಂಡ್ ಆಗಲಿಲ್ಲ. ಅದಕ್ಕೆ ಹೋಗ್ಬಿಟ್ಟೆ, ನಾನು ಏನಾರ ಮಾತಾಡ್ಕೊಳ್ಳಿ ಹೋಗ್ರಿ, ನಾನು ಬರೋದು ಚೆಲ್ಬಿಟ್ಟಿರ್ತೀನಿ ಅಲ್ಲಿ ಅಂಥೇಳಿ. ಅಷ್ಟೊಂದು ಒಂಥರ ಔದಾಸೀನ್ಯ ನನಗೆ. ಹಾಗೆ ನಮಗೆ ಕಷ್ಟಗಳು ಇರ್ತವೆ, ಅಳ್ತಾ ಕೂತ್ಕೊಳ್ಳೋದಕ್ಕಿಂತ ಕಣ್ಣು ಒರೆಸ್ಕೊಂಡು ಸಾಧನೆಯ ಹಾದಿಯಲ್ಲಿ ಮುನ್ನಡಿಬೇಕು. ಕಣ್ಣು ಒರೆಸ್ಕೊಳ್ತಾ ಇರಬೇಕು, ಮುಂದೆ ನಡೀತಾ ಇರಬೇಕು. ನಮ್ಮ ಮುನ್ನಡೆ ನಮ್ಮ ಗುರಿಯ ಕಡೆಗೆ ಇರಬೇಕು ನಮ್ಮ ನಡಿಗೆ. ಹಾಗೆ ನನ್ನ ಮುಂದಿನವರಿಗೆ ಆಗಲಿ ಅನ್ನೋ ಕಾರಣಕ್ಕೆ ನಾನು ಆ ವಿಷಯ ಬರೆದನ್ನೇ ಹೊರತು ಈ ಚದುರಿದ ನೆನಪುಗಳನ್ನು ನಾನು ಸಂಕಟ ತೋಡ್ಕೊಳ್ಳೋಕ್ಕೆ, ಕಷ್ಟ ಹೇಳ್ಕೊಳ್ಳೋಕ್ಕೆ, ಇವ್ರ ಮೇಲೆ ಅಪವಾದ ಹೊರಿಸೋಕ್ಕೆ, ಈ ಚಾರಿತ್ರ್ಯ ವಧೆ ಮಾಡಲಿಕ್ಕೆ, ಆಮೇಲೆ ನನ್ನ ಆತ್ಮರತಿಯನ್ನು ಸಂತೃಪ್ತಿಪಡಿಸಿಕೊಳ್ಳಲಿಕ್ಕೆ ಹಂಗೇನಿಲ್ಲ. ಸುಳ್ಳು, ನನಗೆ ಬೇಕಾಗಿಲ್ಲ ಅದು. ಆತ್ಮರತಿನೇ ಇರಲ್ಲ. ಅದು ಯಾಕೆಂದ್ರೆ ನಾನೆಂಬ ಮಾಯೆ, ನಾನು ಅನ್ನೋದೇ ಒಂದು ಮಾಯೆ. ಅದ್ರಾಗ ಯಾಕೆ ತಗೊಂಡು ಈ ಅಹಂಕಾರ, ಈ ಜಲಸ್, ಇದೆಲ್ಲ ನನಗೆ ಅವಶ್ಯಕತೆ ಇಲ್ಲ. ಅದಕ್ಕೆ ಎಷ್ಟು ಪುಷ್ಪ ಹೇಳ್ದಂಗೆ ಸಂಯಮದಿಂದ ಬರೆದ್ರು ಹಂಗೆ ಅಂತ ನಾನು ಹಂಗೆ ಆಗೋಗ್ಬಿಟ್ಟಿದ್ದೀನಿ. ಮೇಣ ಹೆಂಗೆ ಆಕಾರ ತಗೊಳುತ್ತಲ್ಲ, ಹಂಗೆ ಬದುಕು ನನ್ನ ಆಕಾರ ಕೊಡ್ತಾ ಇಲ್ಲಿಗೆ ಬಂದು ನಿಲ್ಲಿಸಿದೆ. ಮೇಣ ಯಾಕೆ ಒಂದು ಶಿಲ್ಪ ಆಗುತ್ತೆ, ಒಂದು ಗೊಂಬೆ ಆಗುತ್ತಲ್ವ, ಆ ರೀತಿಯಲ್ಲಿ ಎಲ್ಲ ಬದುಕು ನನ್ನನ್ನು ತಿರುಗಿಸಿ ಬಂದು ಈ ರೂಪ ಕೊಟ್ಟು ಇಲ್ಲಿ ನಿಲ್ಲಿಸಿದೆ.